ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಿಲಿಕಾನ್ ಸಿಟಿಯಲ್ಲಿ ಜೆಸಿಬಿಗಳ ಘರ್ಜನೆ ಜೋರಾಗಿದೆ. ಹೊಸ ಸಚಿವರು ನಗರದ ಫುಟ್ಪಾತ್ ಒತ್ತುವರಿ ತೆರವಿಗೆ ಆದೇಶಿಸಿದ್ದು, ಅಧಿಕಾರಿಗಳು ಈ ಮಿನಿಸ್ಟರ್ ಹತ್ರ ಯಾರು ಓಪನ್ ಆಗಿ ಎಲ್ಲರ ಮುಂದೆ ಬಯಸ್ಕೊಳ್ಳುವುದು ಅಂತ ಹೇಳಿ ಅಚ್ಚುಕಟ್ಟಾಗಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಜುಲೈ 1ರಿಂದ ಆರಂಭವಾಗಿರುವಂತಹ ಈ ಮೆಗಾ ಆಪರೇಷನ್ ನಲ್ಲಿ ಆಗಿರೋದು ಏನೇನು ನೋಡೋಣ. ನಮ್ಗೆ ಒಟ್ಟಿಗಿಟ್ಟಿಲ್ಲ ಪಟ್ಟಿಗಿಲ್ಲ. ನಾವ್ ಯಾರಾದ್ರೂ ಬೆಳಕಾಯ್ತಲ್ಲ, ನಾವು ಸ್ವತಂತ್ರ ಬದುಕ್ತಾ ಇದ್ದೇವೆ. ಆಕ್ರೋಶ, ವಿರೋಧ, ಕಣ್ಣೀರು ಇವೆಲ್ಲದರ ನಡುವೆ ಸಚಿವರ ಆಜ್ಞೆಯನ್ನ ಶಿರಸಾಪಾಲಿಸ್ತಾ ಇರುವ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಸಂಡೇ ಹಾಲಿಡೇನೂ ತೆಗೆದುಕೊಳ್ಳದೆ ಜೆಪಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಕೇವಲ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ತರ ಅಲ್ಲದೆ ಪ್ರತಿದಿನ ಎಷ್ಟೆಷ್ಟು ಕೆಲಸ ಆಗಿದೆ ಅಂತ ಪಕ್ಕಾ ಲೆಕ್ಕ ಕೂಡ ಮಾಡಲಾಗ್ತಿದೆ. ರಾಜರಾಜೇಶ್ವರಿ ನಗರದಲ್ಲಿಂದು ಫುಟ್ಪಾತ್ ತೆರವು. ಇವತ್ತು ಜಿಪಿ ಅಧಿಕಾರಿಗಳು ರಾಜರಾಜೇಶ್ವರಿ ನಗರ ಕಾರ್ಯಪ್ಪ ರಸ್ತೆಯ ಫುಟ್ಪಾತ್ ತೆರವು ಮಾಡಲಾಯಿತು. ಇದಕ್ಕೂ ಮೊದಲು ಅಧಿಕಾರಿಗಳು ಒತ್ತುವರಿ ತೆರವಿಗೆ ಬರ್ತಾ ಇದ್ದಂತೆ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ ಭುಗಿಲೆದ್ದಿತ್ತು. ನಮಗೆ ಒಂದು ನ್ಯಾಯ, ಸರ್ಕಾರದ ಸಂಸ್ಥೆಗಳಿಗೆ ಒಂದು ನ್ಯಾಯನ ಅಂತ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಫುಟ್ಪಾತ್ ಮೇಲಿರುವ ಸಹಾಯ ಕೇಂದ್ರ, ನೀರಿನ ಘಟಕ, ನಾಗರಿಕರ ಕಟ್ಟೆಯನ್ನ ತೆರವುಗೊಳಿಸುವಂತೆ ಆಗ್ರಹಿಸಿದ್ರು. ಜುಲೈ 1ರಿಂದ ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದ್ದು, ಕೇವಲ 4 ದಿನಕ್ಕೆ 265 ಕಿಲೋಮೀಟರ್ ವ್ಯಾಪ್ತಿಯ ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡಲಾಗಿದೆ. ಇದೇ ಮೊದಲ ಸಲ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಕಾರ್ಯಾಚರಣೆ ನಡೆದಿದ್ದು, ಇದಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರೇ ಕಾರಣ. ಸೂಚನೆ ಕೊಟ್ಟು ಸುಮ್ಮನಾಗದ ಸಚಿವರು ಪ್ರತಿದಿನ ಎಲ್ಲಿ ಎಷ್ಟು ಜಾಗ ತೆರವು ಮಾಡಿದ್ರಿ ಅಂತ ಪಕ್ಕಾ ಲೆಕ್ಕ ಕೇಳ್ತಿದ್ದಾರಂತೆ. ಬೆಳಗ್ಗೆಯಿಂದ ಕಾರ್ಯಾಚರಣೆ ನಡೆಸುವ ಅಧಿಕಾರಿಗಳು ಸಂಜೆ ಆಗ್ತಿದ್ದಂತೆ ಲೆಕ್ಕ ಕೊಡ್ತಿದ್ದಾರೆ. ಆ ಪ್ರಕಾರ ಪ್ರತಿ ಪಾಲಿಕೆಗಳಲ್ಲೂ ಪ್ರತಿದಿನ ಸರಾಸರಿ 10ರಿಂದ 15 ಕಿಲೋಮೀಟರ್, ಒಟ್ಟು 60ರಿಂದ 65 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗ್ತಿದೆ. ಜುಲೈ 1 ಮೊದಲನೇ ದಿನ ಸುಮಾರು 76.5 ಕಿಲೋಮೀಟರ್ ವ್ಯಾಪ್ತಿಯ ಫುಟ್ಪಾತ್ ತೆರವು ಮಾಡಿದ್ರೆ, ಎರಡನೇ ದಿನ ಜುಲೈ 2ರಂದು 64.55 ಕಿಲೋಮೀಟರ್, ಮೂರನೇ ದಿನ ಜುಲೈ 3ರಂದು 61.60 ಕಿಲೋಮೀಟರ್, ನಾಲ್ಕನೇ ದಿನವಾದ ಜುಲೈ 4ರಂದು 63.41 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ. ಇನ್ನು ತೆರವು ಕಾರ್ಯಾಚರಣೆ ಮುಂದುವರೆದಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂತಹ ಕಾರ್ಯಾಚರಣೆ ನಡೆಯಲಿದ್ದು, ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಬದುಕು ಕಟ್ಕೊಳ್ತೀವಿ ಅಂತ ಕಣ್ಣೀರು ಹಾಕಿದ್ರೆ ನಡೆಯೋಲ್ಲ. ಅಧಿಕಾರಿಗಳು ಬಂದು ತೆರವು ಮಾಡೋ ಮುನ್ನ ನಿಮ್ಮ ವಸ್ತುಗಳನ್ನ ಜೋಪಾನವಾಗಿ ಎತ್ಕೊಂಡು ಫುಟ್ಪಾತ್ ಒತ್ತುವರಿ ತೆರವು ಮಾಡಿಬಿಟ್ರೆ ಒಳ್ಳೆಯದು ಅನ್ನೋದು ಅಧಿಕಾರಿಗಳ ಮನವಿ. ಸವಿತಾ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.